ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಇದರದ ಪ್ರಮುಖ ಸುದ್ದಿಗಳು. ಅಧ್ಯಕ್ಷರೇ, ಪುರಸಭಾ ಅಧ್ಯಕ್ಷರು ಅನ್ನೋದಕ್ಕಿಂತ ಈ ವಾರ್ಡಿನ ಮೆಂಬರ್ ನೀವು ಮೊದಲನೇ ಸಲ ಅಧ್ಯಕ್ಷರಾಗಿದ್ರಿ. ಆಮೇಲೆ ಈ ಸ್ಕೂಲಿಗೆ ಗವರ್ಮೆಂಟ್ ಸ್ಕೂಲ್ ಯಾವ ರೀತಿ ಇರಬೇಕು ಅಂತ ಏನು ಕಲ್ಪನೆ ಇತ್ತ ನಿಮ್ಗೆ? ಹೆಂಗೆ? ಇಲ್ಲ, ಯಾಕಂದ್ರೆ ನಾನು ಈ ವಾರ್ಡಿನ ಮೊದಲನೇ ಸದಸ್ಯನಾದಾಗ ಈಗ ನಾವು ವಾರ್ಡಿಗೆ ಪ್ರಥಮ ಆದ್ಯತೆ ಕೊಡೋದು ನನ್ನ ಕರ್ತವ್ಯ. ಆಮೇಲೆ ಈ ರಾಮನಗರ ಶಾಲೆ ಇತಿಹಾಸ ಇರ್ತಕ್ಕಂಥದ್ದು ಶಾಲೆ. ಯಾಕಂದ್ರೆ ಇಲ್ಲೆಲ್ಲ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಎಲ್ಲ ಉನ್ನತ ವ್ಯಾಸಂಗದಲ್ಲಿ ಮಾಡಿ ವಿದೇಶಗಳಲ್ಲಿ ನೌಕರಿ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಾರ್ಡಿನಲ್ಲಿ ಇರ್ತಕ್ಕಂಥ ಈ ರಾಮನಗರ ಶಾಲೆಯಲ್ಲಿ ಅನೇಕ ಸ್ಕೂಲ್ಗಳಿಗಿಂತ ನಾವು ಪ್ರೈವೇಟ್ ಶಾಲೆಗಳಿಗಿಂತ ನಮ್ಮ ರಾಮನಗರ ಶಾಲೆ ಯಾಕೆ ನಾವು ಸರ್ಕಾರಿ ಶಾಲೆ ಉಳಿಸಿ ಬಡವರ ಮಕ್ಕಳನ್ನು ಬೆಳೆಸಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ STMC ಅಧ್ಯಕ್ಷರಿರ್ಬೋದು, ಆಮೇಲೆ ಈ ಆಜುಬಾಜು ವಾರ್ಡಿನ ಸದಸ್ಯರಿರ್ಬೋದು, ಎಲ್ಲರೂ ಸಹಕಾರದಿಂದ ನಾವು ರಾಮನಗರ ಶಾಲೆಯನ್ನು ಯಾಕೆ ನಾವು ಸರ್ಕಾರಿ ಶಾಲೆಯನ್ನು ಬೆಳೆಸಬಾರದು, ಉಳಿಸಬಾರದು ಅಂತೇಳಿ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೆಲ್ಲ ಸದಸ್ಯರು ಒಳಗೊಂಡು ಎಲ್ಲರೂ ಸಹಕಾರದಿಂದ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಲ್ಯಾಬ್ ಇರಬಹುದು, ಆಮೇಲೆ ಗೇಟಿಂದ ಇರ್ಬೋದು, ಆಮೇಲೆ ನಾವು ಇಂಗ್ಲಿಷ್ ಮೀಡಿಯಂ ಮಾಡಿದ್ದೊಂದು, ಆಮೇಲೆ 73 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ರಾಮನಗರ ಶಾಲೆ ವಾರ್ಷಿಕೋತ್ಸವ ಯಾಕೆ ಮಾಡಬಾರ್ದು ಅಂತೇಳಿ ನಾವೆಲ್ಲ ಕುಂತು ಮಾತಾಡಿದಾಗ ಈ ರಾಮನಗರ ಶಾಲೆ ಇತಿಹಾಸ ಮರುಕಳಿಸ್ತಾ ಇದೆ. ಈಗೆಲ್ಲ ಸರ್ಕಾರಿ ಶಾಲೆ ಎಲ್ಲ ಸ್ಕೂಲ್ ಡೇ ಮಾಡಿದ್ದು 73 ವರ್ಷಗಳ ನಂತರ ನಾವು ಯಾವುದೇ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ವಾರ್ಷಿಕೋತ್ಸವ ಮಾಡಿದ್ವಿ. ಅದು ನಮಗೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನನಗೂ ಹೆಮ್ಮೆ ಆಗ್ತಾ ಇದೆ. ಈ ರಾಮನಗರ ಶಾಲೆ ಕೀರ್ತಿ ಸುತ್ತ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳಕ್ ಬಯಸ್ತೇನೆ. ಸರ್ ನಮಸ್ತೆ. ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಇದೆಯಲ್ಲ, ಸ್ವಲ್ಪ ಒಳ್ಳೆ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ಏನಂತ ಸರ್? ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅವನತಿಯಲ್ಲಿದ್ದಂತ ಶಾಲೆ ಈಗ ಉನ್ನತಿ ಪಡಿತಾ ಇದೆ. ಇದಕ್ಕೆ ಉನ್ನತಿ ಪಡೆಯಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು, ಅದು ಅಲ್ಲದೆ ಇಲ್ಲಿರ್ತಕ್ಕಂಥ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು ಬಹಳ ಸಹಕಾರದಿಂದ ಈ ಕೆಲಸ ಮಾಡ್ತಾ ಇದ್ದಾನೆ. ಇದು ನನಗೆ ಬಹಳ ಸಂತೋಷ. ಇದು ಮುಂದಿನ ಹೆಚ್ಚಿನ ಅಭಿವೃದ್ಧಿ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ ಐತೆ. ಎಲ್ಲರೂ ಸಹಕಾರದಿಂದ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಅದಕ್ಕೆ ಸಹಕಾರವಾಗಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು, ಮೆಂಬರ್ಗಳು ಎಲ್ಲರೂ ಸಹಕಾರ ಕೊಟ್ಟು ಮುಂದೆ ಮಾಡಿದ್ರೆ ಬಹಳ ಚೆನ್ನಾಗಿ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ. ಡಿಶ್ ಮಂಜುನಾಥ್ ಅವರೇ, ಇದೇ ಸ್ಕೂಲಲ್ಲಿ ತಾವು ಓದಿರೋದು ಬೆಳೆದಿರೋದು, ಈಗ ಒಂದು ರಾಮನಗರ ಶಾಲೆ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಮಾರ್ಪಾಟಾಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯ ಆಗಿದೆ. ಏನಂತಾರೆ? ಖಂಡಿತವಾಗ್ಲಿ ನೀವು ಹೇಳಿದ ಮಾತು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು, ಮತ್ತು ಅದು ನಿಜನೂ ಕೂಡ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಏನು ನಮ್ಮ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, STMC ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಸರ್ವ ಸದಸ್ಯರಿರ್ಬೋದು, ಎಲ್ಲರೂ ಸೇರಿ ಮತ್ತೆ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯ ಮತ್ತು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣನವರು, ಮತ್ತೆ ಎಲ್ಲಾ ಪುರಸಭೆಯ ಉಪಾಧ್ಯಕ್ಷರು ಮತ್ತು ಸದಸ್ಯರು, RSM ಸದಸ್ಯರು ಎಲ್ಲರೂ ಕೂಡ ವಿಶೇಷವಾಗಿ ಏನಂತಂದ್ರೆ ಈ ಶಾಲೆಯನ್ನ ಎತ್ತರದ ಸ್ಥಾನಕ್ಕೆ ಒಯ್ಬೇಕನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳ ವಿನಿಮಯ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಏನು STMC ಉತ್ಸಾಹ ಯುವಕದನ ಶಾಬುದ್ದೀನ್ ಸರ್ ಅವರು ಕೂಡ ನಮ್ಮನ್ನೆಲ್ಲರನ್ನು ತೊಡಗಿಸಿಕೊಂಡು ಈ ಶಾಲೆಗೆ ಒಂದು ಹೆಸರನ್ನು ತರಬೇಕನ್ನುವಂತ ನಿಟ್ಟಿನಲ್ಲಿ ಒಂದು ದಾಪಕಾಲು ಇಟ್ಟಿದ್ದಾರೆ ಅಂದ್ರೂ ಕೂಡ ಕಳಿಸ್ತಲ್ಲ. ಒಬ್ರು ನಿಮ್ ಫ್ರೆಂಡ್ ಅವ್ರು ಯೋಸಿಂದ ಬಂದಿದ್ರು ಅಂತ ಕೇಳ್ದೆ, ಏನ್ ಮಾಡಿದ್ರು? ಅವರು ಕೂಡ ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ ಅನಸ್ತೇಶಿಯಾ ನ್ಯೂರಾಲಜಿಸ್ಟ್ ಆಗಿದ್ದಾರೆ, MD ಅವರು ಕೂಡ ಈ ಏನ್ ಪ್ರೈಮರಿ ಸ್ಕೂಲ್ ಇದೆ ನಮ್ದು
ಇಲ್ಲಿ ಏನೇ ನಡೆದ್ರು ಕೂಡ ಈ ಚಟುವಟಿಕೆಗಳನ್ನು ನಿರಂತರವಾಗಿ ನನಗೆ ವರದಿ ಮಾಡ್ತಾ ಇರಬೇಕು ಮತ್ತು ಈ ಶಾಲೆಗೆ ಏನ್ ಬೇಕು ನಾನು ಅದನ್ನೆಲ್ಲ ಖಂಡಿತವಾಗಿ ನಾನು ಕೂಡ ಸಹಕಾರ ಮಾಡ್ತೇನೆ ಅಂತ ನಿಟ್ಟಿನಲ್ಲಿ ಆತ ಮತ್ತು ಆತನ ಮಗನ ಕೂಡ ಈ ಶಾಲೆಯನ್ನು ತೋರಿಸಲಿಕ್ಕೆ ಕರ್ಕೊಂಡ್ ಬಂದಿದ್ದ. ಏನ್ ನಡೀತಿದೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೂಡ ಎಕ್ಸ್ಪೋಸ್ ಆಗಿದೆ. ಹಳೆ ವಿದ್ಯಾರ್ಥಿಗಳಲ್ಲ, ಹಳೆ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳ ಸೇರಿದ್ರೆ ಚೆನ್ನಾಗಿ ಮಾಡ್ಬೋದು. ಏನಂತೀರಿ ಪೌಡ ಹೇಳ? ಇವತ್ತು ಮೊದಲನೇದಾಗಿ ರಾಮನಗರ ಶಾಲೆ ಅಂತಕ್ಕಂಥದ್ದು ಏನಾದ್ರೂ ಅಗ್ರಿಬೊಮ್ಮಳ್ಳಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನೋ ಗುರ್ತಿಸಂಗ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಾನ ಇದೆ ಅಂತ ಹೇಳಿದ್ರೆ ಇಲ್ಲಿ STMC ಅಧ್ಯಕ್ಷರು ಶಿಕ್ಷಕರು ಏನಿದಾರಲ್ಲ ಇವರ ಜೊತೆಗೂಡಿ ಈ ವಾರ್ಡಿನ ಕೌನ್ಸಿಲರ್ ಆಗಿರ್ತಕ್ಕಂಥ ಮರಿರಾಮಣ್ಣ ಉಪಾಧ್ಯಕ್ಷರು ಸರ್ವ ಸದಸ್ಯರು 23 ವಾರ್ಡ್ ಈ ಕಡೆ ಪಕ್ಕದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಇಲ್ಲಿವರೆಗೂ ಇವರು ಅತಿ ಹೆಚ್ಚು ರಾಮನಗರ ಶಾಲೆಯನ್ನ ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು ಒಂದು ಯೋಜನೆಯನ್ನ ಹಾಕೊಂಡು ಬರ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಅನೇಕ ಬಾರಿ ಈ ಸಭೆ ಸಮಾರಂಭಗಳಿಗೆ ಬಂದಿದ್ದೀವಿ. ಬಟ್ ಇದೆಲ್ಲ ಕಲರ್ ಹೊಡಿಸ್ತಕ್ಕಂಥದ್ದು ಇರ್ಬೋದು, ಪ್ರಯೋಗಾಲಯ ಇರ್ಬೋದು, ಇವತ್ತು ಗೇಟ್ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಇವತ್ತೆಲ್ಲ ಮಕ್ಕಳಿಗೆ ನೀರಿನ ಒಂದು ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಪುರಸಭೆಯಿಂದ ಇವತ್ತು ನೀರಿನ ಒಂದು ಟ್ಯಾಂಕ್ ಅನ್ನ, ಒಂದು ಮಿನಿ ಸಿಸ್ಟಮ್ ಟ್ಯಾಂಕ್ ಅನ್ನ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಹಿಂದ್ಗಡೆ ಶೌಚಾಲಯದ ಒಂದು ವ್ಯವಸ್ಥೆ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಇರ್ಬೋದು. ಇದು ಏನಾಗಿದೆ ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಕೊರತೆ ಇರಬಾರ್ದು, ಯಾವ್ದು ಇಚ್ಛಾಶಕ್ತಿ ಇರಬೇಕು. ಇವತ್ತು ಇಲ್ಲಿ ಇಚ್ಛಾಶಕ್ತಿ ಇರೋದ್ರಲ್ಲಿಂದ ತಾವು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ JK ನ್ಯೂಸ್ ಗಫೂರ್ ಅವರು ಇರ್ಬೋದು, ವಿಜಯ್ ಕುಮಾರ್ ಡಿಗ್ರಿ ಓದಿರೋದು ಇರ್ಬೋದು, ತಾವೆಲ್ಲರೂ ಇಲ್ಲಿ ಓದಿರಿ ಏನಾದ್ರೂ ಒಂದು ಈ ಶಾಲೆಗೆ ಒಂದು ಒಳ್ಳೇದಾಗಬೇಕಂತ ಹೇಳಿದ್ರೆ ತಮ್ಮದು ಒಂದು ಅಳಲು ಸೇವೆ ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ. ಇವತ್ತು ಎಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶಿಕ್ಷಕರು ನಿಜವಾಗ್ಲೂ ಅನಿಸ್ತಾ ಇಡೀ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಚೆನ್ನಾಗಿ ಈ ಶಾಲೆಗೆ ಬಂದ್ರೆ ಎಲ್ಲೇ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಿವಿ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ನಮಗೆ. ಆ ತರ ಇದಾರೆ ಎಲ್ಲ ಶಿಕ್ಷಕರು ಎಲ್ಲರೂ. ಈಗ ಮುಂದಿನ ದಿನಮಾನಗಳಲ್ಲಿ ಅಧ್ಯಕ್ಷರಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟ, ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಈ ಒಂದು ಗ್ರಾವಲ್ ತುಂಬಿಸ್ತಕ್ಕಂಥದ್ದು ಒಂದು ಮಾಡಿದ್ರೆ ಇದು ಒಂದು ಒಳ್ಳೆ ಮೈದಾನ ಆಗ್ತದೆ. ನಾಳೆ ಇದು ಇಲ್ಲಿ ರಾಮನಗರ ಈ ಕಡೆ ವಾರ್ಡಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ STMC ಅಧ್ಯಕ್ಷರಾದ್ಮೇಲೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನೋಡ್ತಾ ಇದ್ವಿ ನಾವಿಲ್ಲಿ ಸ್ಕೂಲಲ್ಲಿ. ಏನೇನು ಮೊತ್ತದಲ್ಲಿ ನಿಮಗೆ ಅಧ್ಯಕ್ಷರು ಸಹಾಯ ಮಾಡಿದ್ರಂತ? ಸರ್, ಇಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅಧ್ಯಕ್ಷರು. ನಾವು ಮೊದಲನೇದಾಗಿ ಆ ಟ್ಯಾಂಕ್ ಏನು ಉದ್ಘಾಟನೆ ಮಾಡಿದ್ವಿ, ಗೆದ್ದ ತಕ್ಷಣ ಎಷ್ಟು ಅನುದಾನ? ಅದು 3 ಲಕ್ಷ ರೂಪಾಯಿ ಅನುದಾನ, ಪೈಪ್ಲೈನ್ ಪೂರ, ಮತ್ತೆ ಒಂದು ಸಿಂಟೆಕ್ಸ್, ಅದು ಒಂದು ಟ್ಯಾಂಕ್. ಅದು ಒಂದು ಮೊದಲನೇ ನಾವು ಒಂದು ಮನವಿ ಕೊಟ್ಟಿದ್ವಿ. ಅದು ಮನವಿ ಕೊಟ್ಟಿದ ತಕ್ಷಣ ಸ್ಪಂದಿಸಿ ಅದು ಒಂದು ಇದು ಮಾಡಿದ್ರು ನಮಗೆ ಕುಡಿಯ ನೀರಿಂದು. ಆಮೇಲೆ ಒಂದು ಹೈಟೆಕ್ ಶೌಚಾಲಯ 11 ಲಕ್ಷ ಯೋಜನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಅದು ಮಾಡಿದ್ರು. ಆಮೇಲೆ ತಂತಿ ಬೇಲಿದು ಈಗ ಸ್ಟಾರ್ಟ್ ಮಾಡಕ್ ಹೇಳಿದ್ವಿ, ಅದು ಕೂಡ ಸ್ವಲ್ಪ ಪೂಜೆ ಇದೆ, 3 ಆಗಬಾರ್ದಂತ ಅದು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 4 ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಒಂದು ಪ್ರಯೋಗಾಲಯ, ಎಲ್ಲಾ ದಾನಿಗಳು ನಮ್ಮ ನಂದಿವಣ್ಣ ಮಾಸ್ಟರ್ ಸಾರ್, ಇದೇ ಶಾಲೆ ಶಿಕ್ಷಕರು, ಕರ್ಬಸೆ ವಾಯುಧನ, ಇನ್ನೊಂದು 2 ಸ್ಟೂಡೆಂಟ್ ಇಲ್ಲೇ ಓದ್ದೆ, ವೀರಂಜನೇಯ, ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ ಲ್ಯಾಬಿಗೆ ಟೇಬಲ್ ಮಾಡ್ಸಕ್ಕೆ. ಅದಾದ ನಂತರ ಚೈತ್ರ ಅಂತಂದೇಳಿ ಈ ಗೇಟ್ ನಮಗೆ ಬಹಳ ಅವಶ್ಯಕವಾಗಿತ್ತು. ನಮ್ಮ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅವರು ತಮ್ಮ ಸ್ವಂತ ಅನುದಾನ, ಅವರ ಅಮೌಂಟ್ ಬರ್ತಕ್ಕಂಥ ಸ್ಯಾಲರಿಯಲ್ಲಿ ಆ ಗೇಟ್ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಕೋಟಿ ಅಭಿನಂದನೆ ಸಲ್ಲಿಸ್ತೇನೆ ಸಮಯದಲ್ಲಿ. ಆಮೇಲೆ ನಮ್ಮ STM ಸರ್ ಕೂಡ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಪುರಸಭೆ ಸದಸ್ಯರು, ಆಮೇಲೆ ನಮ್ಮ ಉಪಾಧ್ಯಕ್ಷರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಈ ಸ್ಕೂಲ್ ಬಗ್ಗೆ ಅಪಾರವಾದ ಕಾಳಜಿ, ಅವ್ರ ಶಿಕ್ಷಣ ಪ್ರೇಮಿಗಳು. ದೇವೇಂದ್ರ ಅವರೇ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಡೀತಾ ಇರೋದು ಕೇಳಿದ್ರೆ ಏನು ಅನ್ಸುತ್ತೆ? ಇವತ್ತು ಮೊದಲನೇದಾಗಿ ಇಲ್ಲಿರ್ತಕ್ಕಂಥ STMC ಸದಸ್ಯರು ಮತ್ತು ಅಧ್ಯಕ್ಷರಿಗೆ, ಜೊತೆಗೆ ಇರ್ತಕ್ಕಂಥ ಶಿಕ್ಷಕರಿಗೂ ಅವತ್ತು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಿದ್ದೀನಿ. ಯಾಕಂದರೆ ಇವತ್ತು ಇಷ್ಟು ಅಚ್ಚುಕಟ್ಟು ಮಾಡ್ಬೇಕಂತಂದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಅವರಲ್ಲಿದೆ. ಅವರಿಗೆ ಜೊತೆಯಾಗಿ STMC ಕೂಡ ಸಾಥ್ ಕೊಡ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆ ಅನ್ನೋದಕ್ಕಿಂತ ಗೌರ್ಮೆಂಟ್ ಶಾಲೆಗೆ ಪೈಪೋಟಿ ಮಾಡ್ತಕ್ಕಂಥ ಲೆವೆಲ್ ಇವತ್ತು ಈ ಸ್ಕೂಲನ್ನು ಪ್ರೈವೇಟ್ ಸ್ಕೂಲಿಗೆ ಪೈಪೋಟಿ ಮಾಡ್ತಕ್ಕಂಥ ಲೆವೆಲ್ ಕೊಂಡು ಹೋಗ್ತಾ ಇದ್ದಾರೆ. ನಾನು ನೋಡ್ತಾ ಹಂಗೆ 30 ವರ್ಷಗಳಿಂದ ನಾನು ಈ ಸ್ಕೂಲಲ್ಲಿ ಕೂತು ನಮ್ಮ ಹೆಣ್ಮಕ್ಳು ಕೂಡ ಇಲ್ಲಿಂದಲೇ ಓದಿದ್ದಾರೆ. ಉಪಾಧ್ಯಕ್ಷರಾಗಿದ್ದಾರೆ ಈಗ. ಇಲ್ಲಿ ಒಳಗಡೆ ಬಂದ್ರೆ ಮೊದಲೆಲ್ಲ ಬಹಳ ಗಲೀಜು ಎಲ್ಲ ಇತ್ತು ನಡುಮತಿ ಇತ್ತೀಚಿನ ದಿನಗಳಲ್ಲಿ. ನಮ್ಮ ಶಾಬುದ್ದೀನ್ ಅವರ ಅಧ್ಯಕ್ಷ ಆದ್ಮೇಲೆ ನಮಗೆ ಈಗಿರ್ತಕ್ಕಂಥ ಶಿಕ್ಷಕರು, ಈಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಅವರ ಒಂದು ಪರಿಶ್ರಮದಿಂದ ಶಾಲೆ ಕೂಡ ಒಂದು ಸ್ವಚ್ಛತೆಯಲ್ಲಿ ಇರ್ಬೋದು, ಆಮೇಲೆ ಸ್ಕೂಲಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಒದಗಿಸತಕ್ಕಂಥ ಪ್ರಯತ್ನ ನಮ್ಮ ಎಲ್ಲಾ ಶಿಕ್ಷಕರು ಮತ್ತು STMC ಮಾಡಿದ್ದಾರೆ. ಹಂಗಾಗಿ ಇವತ್ತು ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ಈ ಸ್ಕೂಲಿನ ಸರ್ಕಾರಿ ಶಾಲೆನ ಇವತ್ತು
ಅದು ಬೇರೆ ಸ್ಕೂಲ್ಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಮಾದರಿ ಆಗಲಿ ಅಂತೇಳಿ ನಾನು ಆಸೆ ಪಡ್ತೇನೆ. ಸರ್ ಹೆಡ್ ಮಾಸ್ಟರ್ ಅಲ್ಲ, ಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲ, ಇವತ್ತೇನ್ ಮಾಡಿದ್ರಿ ಸರ್? ಇವತ್ತು ನೂತನವಾಗಿ ಶ್ರೀರಾಮನವರ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದ್ವಿ. ಮತ್ತೆ ನಾವು ಹೊಸ ದ್ವಾರ ಬಾಗಿಲನ್ನು ಉದ್ಘಾಟನೆ ಮಾಡಿದ್ವಿ. ಮತ್ತೆ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಉದ್ಘಾಟನೆ ಮಾಡಿದ್ವಿ. ಆಮೇಲೆ ಇವತ್ತು ನೀವು ಇನ್ಚಾರ್ಜ್ ಇದಾರಲ್ಲ, ಇದು ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ ಏನ್ ಮಾಡಿದ್ರಿ ಸರ್? ಅದೇ ಸರ್, ವಿಜ್ಞಾನ ಆಕ್ಚುಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪ್ರಯೋಗಾಲಯ ಬಹಳ ಅವಶ್ಯಕತೆ ಇತ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, ದಾನಿಗಳನ್ನ ಸಂಪರ್ಕಿಸಿ ಉಪಕರಣಗಳನ್ನೆಲ್ಲ ಖರೀದಿಸಿ ಇವತ್ತು ಸಮುದಾಯ ಶಾಲೆ ವಿಶೇಷವಾಗಿ ಸಮುದಾಯವನ್ನು ಶಾಲೆಗೆ ಕಲಿಸಿಕೊಳ್ಳೋದಿದೆ. ಆ ನಿಟ್ಟಿನೊಳಗೆ ಇವತ್ತೇ ನಾವು ಏನ್ ಮಾಡಿದ್ವಿ, ಪ್ರಯೋಗಾಲಯ ಉದ್ಘಾಟನೆ ಇಟ್ಟುಕೊಂಡು ಇಡೀ ಸಮುದಾಯವನ್ನು ನಾವು ಶಾಲೆಗೆ ಕಲಿಸಿದ್ವಿ. ಅಂದ್ರೆ ಬಹಳ ವರ್ಷಗಳು ಇರಲೇ ಇಲ್ಲ ಇಲ್ಲಿ. ಅಲ್ಲ, ಸೈನ್ಸ್ ಮೆಟೀರಿಯಲ್ಸ್ ಇದ್ವು, ಪ್ರತ್ಯೇಕವಾಗಿ ಅದಕ್ಕಾಗಿ ಕೊಠಡಿ ಇದ್ದಿಲ್ಲ. ಸೈನ್ಸ್ ಮೆಟೀರಿಯಲ್ಸ್ ಇದ್ವು, ಕೆಲವೊಂದು ಇದ್ವು, ಇನ್ನು ಜಾಸ್ತಿ ಬಳಕೆ ಆಗ್ತಿರ್ಲಿಲ್ಲ. ಇನ್ನೂ ಜಾಸ್ತಿ ಸೇರಿಸಿದ್ರಿ ನೀವು? ಇನ್ನು ಹೆಚ್ಚಿನ ಉಪಕರಣಗಳನ್ನು ತಗೊಂಡ್ಬಂದು ಆ ಪಠ್ಯಕ್ಕೆ ಸಂಬಂಧಪಟ್ಟಂಗೆ ಏನಿದೆ ನಾವೆಲ್ಲ ಮೆಟೀರಿಯಲ್ಸ್ ಖರೀದಿ ಮಾಡಿ ದಾನಿಗಳಿಂದ ಸಂಗ್ರಹ ಮಾಡಿ ವಿಜ್ಞಾನ ಸ್ಟಡಿ ಮಾಡ್ಲಿಕ್ಕೆ ಚೆನ್ನಾಗಿ ವಿಜ್ಞಾನ ಅಧ್ಯಯನ ಮಾಡ್ಲಿಕ್ಕೆ ಹುಡುಗರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬರಲಿ ಅನ್ನೋ ಸಲುವಾಗಿ. ಈ ಸ್ಕೂಲ್ ಹೆಸರು ಹೇಳಿ ಮೇಡಮ್. ಸರ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರದಲ್ಲಿ. ಮೇಡಮ್ ಇವಾಗ ನೀವು ಬನ್ನಿ, ನೀವು ಕಠಿಣ್ ಇವರಲ್ಲ, SDMC ಅಲ್ಲ, ಅಧ್ಯಕ್ಷರಿದ್ದಾರೆ. ನಿಮ್ಮ ಹೆಸರು ಏನ್ರಿ ಮೇಡಮ್? ಹನುಮಕ್ಕ ಅವರು. ಏನೇನ್ ಮಾಡಿದ್ರಿ, ಏನ್ ಅನ್ಸತ್ ನಿಮ್ಗೆ? ಸರ್, ನಮಗೆ ಹೆಮ್ಮೆ ವಿಷಯ ಸರ್. ಯಾಕಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರ ಸ್ಕೂಲ್ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಪೌರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿರಾಮಣ್ಣ ಸರ್ ಅವರು ನೀರಿನ ವ್ಯವಸ್ಥೆ ಇರಲಿಲ್ಲ ಸರ್. ಈ ವಾರ್ಡಿನ ಮೆಂಬರ್ ಹೋದವರು? ಹಾ ಸರ್, ಈ ವಾರ್ಡಿನ ಮೆಂಬರ್ ಆಗಿದ್ದಾರೆ ಸರ್. ಹಾಗಾಗಿ ಅವ್ರ ಸಹಕಾರದಿಂದ ನಮಗೆ ನೀರಿನ ವ್ಯವಸ್ಥೆ ಸಿಕ್ಕಿದೆ ಸರ್. ನೀರಿನ ವ್ಯವಸ್ಥೆ ಸಿಕ್ಕಿದೆ ಮತ್ತು ಸ್ಕೂಲ್ ಎಜುಕೇಶನ್ ಇದ್ರ ಬಗ್ಗೆ ಲ್ಯಾಬ್ ಮತ್ತು ಗೇಟಿನ ವ್ಯವಸ್ಥೆ ಮಾಡಿದ್ದಾರೆ ಸರ್. ಬಹಳ ನಮಗೆ ಈ ಎಲ್ಲ ಸಹಕಾರದಿಂದ ನಮಗೆ ಬಹಳ ಹೆಮ್ಮೆಯ ವಿಷಯ. ನಮ್ಮ ಹುಡುಗರಿಗೆಲ್ಲ ಅನುಕೂಲ ಆಗ್ತದೆ, ಹುಡುಗರು ಸಹ ನಮಗೆ ಬಹಳ ಹೆಲ್ಪ್ ಆಗ್ತಿದೆ ಸರ್. ಈಗ ನೀವೇನ್ ಹೇಳ್ತೀರಿ ಮೇಡಮ್? ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ ಎಲ್ಲ ಸೌಲಭ್ಯ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಸಂತೋಷ ಆಗಿದೆ ಸರ್. ಮಕ್ಕಳಿಗೆಲ್ಲ ಏನು ನೀರಲ್ಲಿ ವ್ಯವಸ್ಥೆ ಇದ್ದಿದ್ದಿಲ್ಲ, ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀವು ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ರಲ್ಲ ಮೊದಲು ನೀರಿಗೋಸ್ಕರ ಅಲ್ಲ? ನಾನ್ ನೋಡಿದ್ದೀನಿ, ನಾನ್ ನ್ಯೂಸ್ ಎಲ್ಲ ಮಾಡಿದ್ದೀನಿ. ನೀವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರಿ, ಬಹಳ ವರ್ಷಗಳಿಂದ ಇದಿರ್ಲಿಲ್ಲ ಅಲ್ಲ? ನಮ್ಮ ಪುರಸಭೆ ಅಧ್ಯಕ್ಷರು ತಂಡದವರಿಗೆ ಬಹಳ ಚೆನ್ನಾಗಿ. ಬಹಳ ಓಕೆ, ಥ್ಯಾಂಕ್ ಯು.